ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫಾರ್ ಚಾನಲ್. ಒಂದು ತಿಂಗಳ ಹಿಂದ್ಗಡೆ ನಾನು ಈ ಬಿಲ್ಡಿಂಗ್ ವಿಡಿಯೋ ಮಾಡಿದ್ದೆ, ಸೌತ್ ಆ್ಯಂಡ್ ಈಸ್ಟ್ ಕಾರ್ನರು. ಈ ಬಿಲ್ಡಿಂಗ್ ಎಕ್ಸಾಕ್ಟ್ಲಿ ಬ್ಯಾಕ್ ಸೈಡು ಕೂಡ ಒಂದು ಡ್ಯೂಪ್ಲೆಕ್ಸ್ ಮನೆ ಇದೆ. 20/30 BDA, ಸೌತ್ ಗೇಟ್, ಈಸ್ಟ್ ಮೇನ್ ಡೋರು ಇರುವಂತಹ ಮನೆ ಇದಾಗಿರುತ್ತೆ. ಇದು ಬನಶಂಕರಿ 6 ಸ್ಟೇಜು ಫಸ್ಟ್ ಬ್ಲಾಕು. ರಸ್ತೆ ಆಪೋಸಿಟು 30 ಫೀಟು ಟಾರ್ ರೋಡ್ ಸಿಗುತ್ತೆ. ಇದು ಫ್ರಂಟ್ ಎಲಿವೇಷನು, ಸೌತ್ ಫೇಸ್ ಗೇಟು. ಪ್ರಾರ್ಥನಾ ಮತ್ತು NPS ಸ್ಕೂಲ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ರಸ್ತೆ, MS ಗೇಟು, ವಾಲ್ ಕ್ಲಾಡಿಂಗು ಗ್ರಾನೈಟು. ಮನೆ ಹೆಸರು ಅಲ್ಲಿ ಬೋರ್ಡ್ ಇದೆಯಲ್ಲ, ಅಲ್ಲಿ ಬರ್ಕೋಬೋದು. ಎಲೆಕ್ಟ್ರಿಕ್ ಮೀಟರ್ ನಮಗೆ ಇಲ್ಲೇ ಹೊರಗಡೆ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಮ್ಯಾನ್ ಏನಾದ್ರು ಬಂದರೆ, ಮೀಟರ್ ರೀಡರ್ ಯಾರು ಬಂದರೆ ಹೊರಗಡೆಯಿಂದನೇ ಬರೆದು ಸ್ಲಿಪ್ ಒಳಗಡೆ ಹಾಕ್ಬೋದು. ಇದು ನ್ಯಾಚುರಲ್ ಸ್ಟೋನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. MS ಗೇಟು ಹೈ ಗೇಜಲ್ಲಿ ಮಾಡಿರುವಂಥದ್ದು. ಫುಲ್ ಪಾರ್ಕಿಂಗು, 2 XUV ಕಾರ್ಗಳನ್ನ ನಿಲ್ಲಿಸ್ಕೋಬೋದು, ವಿಶಾಲವಾಗಿದೆ. ಈ ಗೇಟ್ ಬಗ್ಗೆ ಒಂದು ಮಾತು ಹೇಳಬೇಕು. 30-40 ಮನೆಗಳಿಗೆ ಕೊಡ್ತಾರಲ್ವ ಸ್ಲೈಡಿಂಗ್ ಗೇಟು, ಆ ಥರ ಸ್ಲೈಡಿಂಗ್ ಗೇಟ್ನ ಕೊಟ್ಟಿದ್ದಾರೆ. 20-30ಗೆ ಸ್ಲೈಡಿಂಗ್ ಗೇಟ್. ಸೂಪರ್ ಕಾನ್ಸೆಪ್ಟ್ ಇದು. ಹೈ ಗೇಜಲ್ಲೇ ಮಾಡಬೇಕಿದು. ಸೇಫ್ಟಿ ವೈಸ್ ತುಂಬ ಚೆನ್ನಾಗಿದೆ. ಈ ಗೇಟ್ ಹಿಂದ್ಗಡೆ ಕಾವೇರಿ ಪ್ರಾವಿಷನ್ ಅಲ್ಲಿ ಬರುತ್ತೆ. ಮೇನ್ ಗೇಟ್ ಏನಿದೆಯಲ್ಲ, ಬಿಗ್ ಗೇಟು ಹಾಗೆ ಇರುತ್ತೆ. ಕಾರ್ಗಳು ಬಂದರೂ ಮಾತ್ರ ಸ್ಲೈಡಿಂಗ್ ಮಾಡಬೇಕು, ಅಥವಾ 2 ವೀಲರ್ಗಳು ವಾಕಬಲ್ ಬರ್ತೀರ ಅಂತಂದರೆ ಒಂದು ಗೇಟ್ ಇದು ಓಪನ್ ಮಾಡ್ಕೋಬೋದು. ಕಾನ್ಸೆಪ್ಟ್ ಚೆನ್ನಾಗಿದೆ. ಫ್ಲೋರಿಂಗ್ ಬಂದು 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಸೆಟ್ ಬ್ಯಾಕು ಹಿಂದ್ಗಡೆ ಬರುತ್ತೆ. ಅದಕ್ಕೆ ಸೇಫ್ಟಿ ವೈಸು ಒಂದು MS ಗೇಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇದು ಬೋರ್ವೆಲು, ಇದು ಸಂಪು. 1200 ಎಬೋ ಡೆಪ್ತ್ ಹೋಗಿದೆ. 2.5 ಇಂಚ್ ನೀರು ಬರ್ತಾಯಿದೆ. ಇದು 10,000 ಲೀಟರ್ ಸಂಪ್ ಬರುತ್ತೆ. ಅದು ಬೋರ್ವೆಲ್ ಮೀಟರು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. 4ರಿಂದ 5 ಗ್ಯಾಸ್ಗಳಿಗೆ ಈಸಿಯಾಗಿ ಇಟ್ಕೋಬೋದು. ಈ ಕಡೆ UPS ಪಾಯಿಂಟು. ಇದು ಒಂದು ಗ್ರೌಂಡ್ನ ಲುಕ್ ಆಗಿರುತ್ತೆ, ಗ್ರೌಂಡ್ ಫ್ಲೋರ್ನ ಲುಕ್ ಆಗಿರುತ್ತೆ. ಚೆನ್ನಾಗಿದೆ. ಇದಿಷ್ಟು ಇಲ್ಲಿರುವಂಥದ್ದು. ಫಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ. SS ರೇಲಿಂಗ್ಸ್ ಕೊಟ್ಟಿದ್ದಾರೆ, 304 ಗೇಜಿಂದು. ಸ್ಟೇರ್ ಕೇಸ್ ಬಂದು ಗ್ರಾನೈಟು, 4 ಅಡಿ ವೈಡಾಗಿ ಬರುತ್ತೆ. ಈಸಿಯಾಗಿ ಹೆವಿ ವಸ್ತುಗಳು ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ನಮಗೆ ಒಂದು ಸೈಡು ಅಂದರೆ ಎಡಭಾಗದಲ್ಲಿ 2/4 ವಿಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಪ್ಲೈನ್ ವಾಲ್ ಕೊಟ್ಟಿದ್ದಾರೆ. ಚೂಸಿಂಗ್ ಪೇಂಟ್ನ ಮಾಡಿಸ್ಕೋಬೋದು. ಇಲ್ಲಿ MS ಲೇಸರ್ ಕಟ್ಟಿಂಗಲ್ಲಿ ಮಾಡಿಸಿರುವಂತಹ ಫಿನಿಸಿಂಗ್ ಸಿಗ್ತಾಯಿದೆ. ಮೇಲ್ಗಡೆಯಿಂದ ಕೆಳಗಡೆ ನಮ್ಗೆ ಲುಕ್ ಈ ಥರ ಬರುತ್ತೆ. ಸಿಂಪಲ್, ಚೆನ್ನಾಗಿದೆ. ಇದು ನೋಡ್ತಿದ್ದೀರಾ ಸೇಫ್ಟಿ ವೈಸ್. ಹಿಂದ್ಗಡೆ ಕಾಣಿಸ್ತಿರೋದು ಪ್ರಾರ್ಥನಾ ಸ್ಕೂಲು. ತುಳಸಿ ಕಟ್ಟೆಲ್ಲ ಇಟ್ಕೋಬೋದು. ಸ್ಟೋರೇಜ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಹೊರಗಡೆ. ಇದು ಮೇನ್ ಡೋರ್ ಬಗ್ಗೆ. ಇದು ಈಸ್ಟ್ ಫೇಸ್ ಸೂರ್ಯ ಬಾಗಿಲು ಮೇನ್ ಡೋರ್ ಬರುತ್ತೆ. ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಸಿಂಪಲ್ ಪ್ಲೇನ್ ಡಿಸೈನ್. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಬಿಗ್ ಹಾಲು. ಹೊರಗಡೆಯಿಂದ ಲುಕ್ ಈ ಥರ ಕಾಣಿಸುತ್ತೆ. ಓಕೆ, ಇಲ್ಲಿ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಕಿಟಕಿ 4/6 ಇರುವಂಥದ್ದು. ವೆಂಟಿಲೇಷನ್ ತುಂಬ ಚೆನ್ನಾಗಿ ಒಳಗಡೆ ಬರುತ್ತೆ. ಫಾಲ್ ಸೀಲಿಂಗ್ ಬಂದು POP ಆ್ಯಂಡ್ ಲ್ಯಾಮಿನೇಷನ್ ಶೀಟ್ ಮಾಡಿಸಿದ್ದಾರೆ. ಡಿಫ್ರೆಂಟ್ ಕಾನ್ಸೆಪ್ಟ್, ಚೆನ್ನಾಗಿ ಬಂದಿದೆ. ಹಾಲ್ ವಿಶಾಲವಾಗಿದೆ, ಡೌಟ ಇಲ್ಲ. TV ಕ್ಯಾಬಿನೆಟ್ಟು. TV ಕ್ಯಾಬಿನೆಟ್ ರೈಟ್ ಭಾಗದಲ್ಲಿ ಪೂಜಾ ರೂಮು. ಇದು ಎಂಟ್ರೆನ್ಸು, ಮೇನ್ ಡೋರು. ಬಿಗ್ ವಿಂಡೋ ಬರುತ್ತೆ. ನಾನೀಗ TV ಕ್ಯಾಬಿನೆಟ್ ಆಪೋಸಿಟಿಂದ ಸೋಫಾನ ಹೇಗೆ ಅಲೈನ್ಮೆಂಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, U ಶೇಪಲ್ಲಿ ಸೋಫಾನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. U ಶೇಪಲ್ಲಿ, L ಶೇಪಲ್ಲ. ಸಖತ್ತಾಗಿ ದೊಡ್ಡದಾಗಿ ಇರುವಂಥ ಸೋಫಾ ಕೂಡ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಈಗ TV ಕ್ಯಾಬಿನೆಟ್ ಪಕ್ಕ ನಮಗೆ ಒಂದು ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಬಗ್ಗೆ ಹೇಳ್ತೀನಿ.
ಪೂಜಾ ರೂಮು ಟೀ ಕುಡ್ ವಾಸ್ಕಲ್ ಆ್ಯಂಡ್ ಡೋರ್ ಆಗಿರುತ್ತೆ. ಅದಕ್ಕೆ ಅಟ್ಯಾಚಾಗಿ ಟಫನ್ ಕೊಟ್ಟಿದ್ದಾರೆ. ವೈಟ್ ಇದು 2x4 ವೆಟ್ರೋಫರ್ ಟೈಲ್ಸ್ ಕಟ್ ಮಾಡಿ ಹಾಕಿರುವಂಥದ್ದು. ಚೆನ್ನಾಗಿದೆ. ಒಬ್ಬರು ಪೂಜೆನ ಮಾಡ್ಬೋದು ಕೂತ್ಕೊಂಡು. ಆಮೇಲೆ ಪ್ರತಿಯೊಂದು ವಾಸ್ಕಲ್ಲಾಗಲಿ ವಿಂಡೋ ಆಗಲಿ ಪ್ರತಿಯೊಂದು ಟೀ ಕುಡ್ಡಿಂದ ಆಗಿರುತ್ತೆ ಈ ಮನೆಯದು. ಕಿಚನ್ ರೂಮ್ ಎಂಟ್ರಿ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗ್ತಾಯಿದೆ. ಕರ್ವ್ ಶೇಪಲ್ಲಿ ಕೊಟ್ಟಿದ್ದಾರೆ. ಲುಕ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದೆ ಈ ಮನೆಗೆ. ಚೆನ್ನಾಗಿದೆ. ಅಡುಗೆ ಮನೆ ಗೆಳೆಯರೆ, ಅಡುಗೆ ಮನೆ ಬಂದು ಸ್ಲ್ಯಾಬ್ ನಮಗೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಈ ಥರ ತುಂಬಿಸಿ ಕೊಟ್ಟಿದ್ದಾರೆ. ಫಸ್ಟ್ ಕಿಚನ್ ರೂಮ್ ಬಗ್ಗೆ ಹೇಳಿಬಿಡ್ತೀನಿ. ಈ ಅಡುಗೆ ಮನೆಯಲ್ಲಿ ನಮಗೆ ಚಿಮ್ನಿ ಪಾಯಿಂಟಲ್ಲಿ ಬರುತ್ತೆ. ಎಕ್ಸಾಕ್ಟ್ಸ್ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ. ವಿಂಡೋ 2 ಬರುತ್ತೆ, ಒಂದು ಬಿಗ್ಗು ಒಂದು ಸ್ಮಾಲು ವೆಂಟಿಲೇಷನ್ಗೆ. ಅಕ್ವಾಗಾರ್ಡ್ ಪಾಯಿಂಟು ಅಲ್ಲಿ ಮೇಲ್ಗಡೆ ಇಟ್ಕೋಬೋದು. ಸ್ಟವ್ ಇಲ್ಲಿ ಇಟ್ಕೋಬೋದು. ಓಕೆನಾ. ಸಾಫ್ಟ್ ವಾರ್ಡ್ರೋಬರ್ ಡ್ರಾಯರ್ಗಳಾಗಿರುತ್ತೆ ಎಲ್ಲರದ್ದು. ಓವರ್ ಹೆಡ್ ವಾರ್ಡ್ರೋಬರ್ಗಳು. ಇಲ್ಲಿ ಕಿಚನ್ ರೂಮಿಂದ ನಿಂತ್ಕೊಂಡು ನೋಡಿದರೆ ಡೈನಿಂಗ್ ಹಾಲ್ ಏರಿಯಾ. ಒಂದು 6 to 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಅದು ಕುಬೇರ ಮೂಲೆ. ಹಾಗಾಗಿ ಅಲ್ಲಿ ನಿಮಗೆ ವಾರ್ಡ್ರೋಬರ್ ಥರ ಕೊಟ್ಟಿದ್ದಾರೆ, ಅಥವಾ ಕ್ರ್ಯಾಕರ್ ಯೂನಿಟ್ ಅಂತ ಹೇಳ್ಬೋದು. ಸರಿನಾ. ಈ ಡೈನಿಂಗ್ ಹಾಲ್ ಪಕ್ಕದಲ್ಲಿ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಎಲ್ಲರೂ ಆ ಕಡೆ ಸೈಡ್ ಕೊಡ್ತಾರೆ UPS ಇಟ್ಕೊಳ್ಳಿ ಅಂತ. ಬಟ್ ಈ ಮನೆಗೆ UPS ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸ್ಟೇರ್ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಸ್ಟೋರೇಜ್ ಥರ ಇದು ಕನ್ವರ್ಟ್ ಮಾಡಿದ್ದೀವಿ. ಇಲ್ಲಿ ಸ್ಟೋರೇಜ್ ಬೇಕಾದ್ರೆ ಇಟ್ಕೋಬೋದು. ನೋಡ್ತಾ ಇದ್ದೀರಾ, ಅಡುಗೆ ಮನೆ ತುಂಬ ವಿಶಾಲವಾಗಿದೆ. ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ, ಡೌಟೇ ಇಲ್ಲ. ಈ ಅಡುಗೆ ಮನೆ ಆಪೋಸಿಟ್ ನಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಒಂದು ಹ್ಯಾಂಡ್ ಬೇಸನ್ ಬರುತ್ತೆ. ಅಂದರೆ ಡೈನಿಂಗ್ ಟೇಬಲ್ಗೆ ಅಟ್ಯಾಚ್ಮೆಂಟ್ ಆಗಿ ಇಲ್ಲಿ ಬರುವಂಥದ್ದು ಇದು ಹ್ಯಾಂಡ್ ಬೇಸನ್. ಔಟ್ಲೆಟು ಇನ್ಲೆಟು ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಇದಕ್ಕೂ ಸಪ್ರೇಟಾಗಿ ಒಂದು ಡೋರ್ ಮಾಡಿಕೊಟ್ಟಿದ್ದಾರೆ. ತುಂಬ ದೊಡ್ಡದಾದ ಇದು ಕಾಮನ್ ಬಾತ್ರೂಮ್ ಆಗಿರುತ್ತೆ. ವೆಂಟಿಲೇಷನ್ಗೆ ಈ ಥರ ಇದೆ. ನಾವು ಬೇಕಾದರೆ ಇದು ಯುಟಿಲಿಟಿ ಥರ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಸ್ಟೋರ್ ರೂಮ್ ಥರ ಆದರೂ ಕನ್ವರ್ಟ್ ಮಾಡ್ಕೋಬೋದು. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಗೆಳೆಯರೆ. ಇದರಲ್ಲೂ ಸ್ಟೋರೇಜ್ ಇದೆ ನೋಡಿ. ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಫ್ಲೋರ್ ಬೆಡ್ರೂಮ್ಗಳಿಗಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೇರ್ಕೇಸ್ ಸೇಮ್ 3 ಅಡಿ ವೈಡ್ ಬರುತ್ತೆ. ಅದಕ್ಕೆ ಅಟ್ಯಾಚಾಗಿ SS ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು. ಈ ಸ್ಟೇರ್ಕೇಸ್ ತುಂಬ ಹೈಟ್ ಇದೆ. 5.5 ಮನುಷ್ಯ ಇರೋನು ನಿಂತ್ಕೊಂಡ್ರೂ ತಲೆಗೆ ತಾಕಲ್ಲ, ಈಸಿಯಾಗಿ ನಿಂತ್ಕೋಬೋದು. ಸೇಫ್ಟಿ ವೈಸ್ ನಮಗಿಲ್ಲಿ ರೈಲಿಂಗ್ಸ್ನ ಹಾಕ್ಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಒಂದು ಲುಕ್ಕು ಝಲಕ್ ಈ ಥರ ಕಾಣಿಸುತ್ತೆ. ಓಕೆ ಗೆಳೆಯರೆ, ಈಗ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ಆ್ಯಸ್ ಇಟ್ ಈಸ್ ಸ್ಟಡಿ ಕ್ಯಾಬಿನೆಟು ಅಥವಾ ವರ್ಕ್ ಫ್ರಮ್ ಹೋಮ್ ಆಫೀಸ್ ರೂಮ್ ಥರ ಕನ್ವರ್ಟ್ ಮಾಡ್ಕೋಬೋದು. ಚೆನ್ನಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟ್ರಿಪ್ ಲೈಟು LED ಲೈಟು ಅಟ್ಯಾಚ್ ಆಗಿ POP ಫಾಲ್ ಸೀಲಿಂಗ್ ಮಾಡಿ ಕೊಟ್ಟಿದ್ದಾರೆ. ನನ್ನ ಬಲಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಎಡಭಾಗದಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಈ 2 ರೂಮ್ ಮಧ್ಯದಲ್ಲಿ ಈ ಸ್ಟಡಿ ಕ್ಯಾಬಿನೆಟು. ಇಲ್ಲಿದ್ದ ಕೆಳಗಡೆ ನಮಗೊಂದು ನೋಟ ಈ ಥರ ಸಿಗುತ್ತೆ. ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಓಕೆ, ಸೇಮ್ ಟಾಪ್ ಟು ಬಾಟಮ್ ಗ್ರಾನೈಟ್ ಕಂಟಿನ್ಯೂಟಿ ಆಗುತ್ತೆ. ಈ ಗ್ರಾನೈಟ್ಗೆ ಮ್ಯಾಚಿಂಗ್ ಆಗಲಿ ಅನ್ನೋ ಕಾರಣಕ್ಕೆ ವಾರ್ಡ್ರೋಬರ್ ಡಿಸೈನ್ ನಮ್ಗೆ ಈ ಥರ ಕೊಟ್ಟಿದ್ದಾರೆ. ಬಿಗ್ ವಿಂಡೋ ಬರುತ್ತೆ, ಹಾಗೆ POP ಫಾಲ್ ಸೀಲಿಂಗು ಮತ್ತು PVC ಫಾಲ್ ಸೀಲಿಂಗು ಈ ಥರ ಇದೆ. ಕಾಟ್ ಇಲ್ಲ, ನೀವೇ ಹಾಕ್ಕೋಬೇಕು. ಕಿಂಗ್ ಸೈಜ್ ಕಾಟ್ನ ಇನ್ಸ್ಟಾಲ್ ಈಸಿಯಾಗಿ ಮಾಡ್ಕೋಬೋದು. ಪ್ಲಗ್ ಪಾಯಿಂಟ್ಗಳು ನೋಡ್ತಾ ಇದ್ದೀರಾ, 1 ಕಡೆ ಇದೆ, 2 ಕಡೆ, 3 ಕಡೆ ಇದೆ. ಚೆನ್ನಾಗಿದೆ, ಡೌಟ್ ಇಲ್ಲ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಡಿಸೈನ್ ಎಲ್ಲ ಸ್ಮೂತಾಗಿ ಕೊಟ್ಟಿದ್ದಾರೆ.
ಆ್ಯಕ್ಚುಲಿ ಈ ಬೆಡ್ರೂಮ್ಗಿಂತ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಮೇಲ್ಗಡೆ ಇದೆ, ನನಗೆ ಅದು ತುಂಬ ಇಷ್ಟ. ಇದಕ್ಕಿಂತ ಡಿಫ್ರೆಂಟಾಗಿ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಅಂದ ಹಾಗೆ ಇಲ್ಲಿ ನಮಗೆ ಒಂದು ಬಾಲ್ಕನಿ ಸಿಗುತ್ತೆ, ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ, ವಾಲ್ ಆಫ್ ಫ್ರೇಮ್ ಸಮಥಿಂಗ್ ನೀವು ಫೋಟೋ ಏನಾದರೂ ಇಟ್ಕೊಳ್ಳೋದಕ್ಕೆ ಮಾಡಿರುವಂಥದ್ದು ಇದಾಗಿರುತ್ತೆ. ಫಸ್ಟ್ ನಾನು ನಿಮಗೆ ಬಾಲ್ಕನಿನ ತೋರಿಸ್ಕೊಟ್ಬಿಡ್ತೀನಿ. ಹ್ಯಾಂಡಲ್ಗಳೆಲ್ಲ ಆ್ಯಂಟಿಕ್ ನೋಡ್ತಾ ಇದ್ದೀರಾ, ಗ್ರಾಫ್ ಅಂತ. ಓಕೆ, ದೊಡ್ಡದಾದ ಒಂದು ಬಾಲ್ಕನಿ ಸಿಗುತ್ತೆ. 2 ಚೇರ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೋಬೋದು. ವಾಲ್ ಕ್ಲೈನಿಗೆ ಬಂದು 2x4 ವೆಟ್ರೋಫೈಟ್ ಟೈಲ್ಸು ಮತ್ತು ಟಫನ್ ಗ್ಲಾಸ್ SS ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಹೊರಗಿನ ಪ್ರಪಂಚ ಈ ಥರ ನಮಗೆ ಕಾಣಿಸುತ್ತೆ. 30 ಅಡಿ ರೋಡ್ಗಳೇ ಚೆನ್ನಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಬಾತ್ರೂಮ್ ಕೂಡ ಇಲ್ಲಿದೆ, ತೋರಿಸ್ಕೊಡ್ತೀನಿ. ಚಿಕ್ಕದಾಗಿಲ್ಲ, ಇದು ಕೂಡ ವಿಶಾಲವಾಗಿದೆ, ದೊಡ್ಡದಾಗಿದೆ. ಎಲ್ಲ ವಾಲ್ ಮೌಂಟ್ ಕಮೋಡ್ಗಳು ಬರುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಇದು ಇಷ್ಟು ಮಾಸ್ಟರ್ ಬೆಡ್ರೂಮ್ನಲ್ಲಿ ಲುಕ್ಕಾಗಿರುತ್ತೆ ಸೆಕೆಂಡ್ ಫ್ಲೋರಲ್ಲಿ. ಅಂದ ಹಾಗೆ ಇದರ ಆಪೋಸಿಟೇ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ಅದು ಕೂಡ ತೋರಿಸ್ಕೊಡ್ತೀನಿ. ಟೋಟಲ್ 4 ಬೆಡ್ರೂಮ್ ಸಿಗುತ್ತೆ ನಮಗೆ ಈ ಮನೇಲಿ. ಆಪೋಸಿಟೇ ಬಿಗ್ ವಿಂಡೋ ಬರುತ್ತೆ, POP ಫಾಲ್ ಸೀಲಿಂಗು. ಲೆಫ್ಟ್ ಸೈಡಲ್ಲಿ ವಾರ್ಡ್ರೋಬರ್ಗಳೆಲ್ಲ ಸಿಗುತ್ತೆ. ಈ ವಾರ್ಡ್ರೋಬರ್ ಹಿಂದ್ಗಡೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟು ಆರಾಮಾಗಿ ಹಾಕ್ಕೋಬೋದು. ದೊಡ್ಡದಾದ ಬೆಡ್ರೂಮ್ ಇದು ಕೂಡ ಆಗಿರುತ್ತೆ. ಬೆಳಕು ನೋಡ್ತಿದ್ದೀರಾ, ಚೆನ್ನಾಗಿ ಒಳಗಡೆ ಎಂಟ್ರಿ ಆಗ್ತಾಯಿದೆ. ಪ್ಲ್ಯಾನಿಂಗ್ ಆಗಲಿ, ವರ್ಕು ಪ್ಯಾಟ್ರನ್ ಡಿಸೈನ್ಗಳಾಗಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮನಸ್ಸಿಂದ ಕೆಲಸ ಮಾಡಿದ್ದಾರೆ, ಗೊತ್ತಾಗುತ್ತೆ. ಈ ವಾರ್ಡ್ರೋಬರ್ಗಳ ಹಿಂದೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲಿ ಇದು ಡ್ರೆಸ್ಸಿಂಗ್ ಟೇಬಲ್ಲು, ಇಲ್ಲಿ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೋದು. ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ವಿಶಾಲವಾಗಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. 2x4 ವೆಟ್ರೋಫೈಟ್ ಟೈಲ್ಸು, ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ ಸಿಗುತ್ತೆ, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು, ಡೋಟ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗೆಳೆಯರೆ ನೋಡಿದ್ದೀರಾ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ ಇರುವ ಸ್ಥಳಗಳನ್ನ. ನಾನೀಗ 3rd ಫ್ಲೋರಲ್ಲಿ ಇನ್ನೂ 2 ಬೆಡ್ರೂಮ್ ಇದೆ. ನಾನು ಹೇಳಿದ ಹಾಗೆ ಈ ಬೆಡ್ರೂಮ್ಗಿಂತ ಇನ್ನೊಂದು ಇದ್ರ ಮೇಲ್ಗಡೆ ಇರೋ ಬೆಡ್ರೂಮ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅದನ್ನು ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಿದ್ದೀರಾ, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ ಮನೆ ತೊಗೊತೀನಿ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಚೆನ್ನಾಗಿದೆ, ಸ್ಕೂಲ್ಗಳಿಗೆ ಹೋಗೋ ಮಕ್ಕಳಿಗೆ ತುಂಬ ಹತ್ತಿರವಾದ ಮನೆ ಇದಾಗಿರುತ್ತೆ. ಓಕೆ, ಮೇಲ್ಗಡೆಯಿಂದ ಕೆಳಗಡೆ ಬಂದಿದ್ದೀನಿ, 3rd ಫ್ಲೋರಲ್ಲಿದ್ದೀನಿ. 3rd ಫ್ಲೋರಲ್ಲಿ ಇಲ್ಲೊಂದು ಬೆಡ್ರೂಮ್ ಇರುತ್ತೆ, ನನ್ನ ಹಿಂದ್ಗಡೆ ಒಂದಿದೆ, ಬಟ್ ನಾನು ಇದು ಫಸ್ಟ್ ತೋರಿಸ್ಕೊಡ್ತೀನಿ. ಚೆನ್ನಾಗಿರೋ ಬೆಡ್ರೂಮ್ ಇದು. 3ನೇ ಬೆಡ್ರೂಮ್. ಫಾಲ್ ಸೀಲಿಂಗ್ ಲುಕ್ ಆಗಲಿ, ಆ ಪ್ಯಾಟ್ರನ್ ಡಿಸೈನ್ ಆಗಲಿ ಸಖತ್ತಾಗಿದೆ. ಸೇಮ್ ಕೆಳಗಡೆ ಏನು ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್, ಬಟ್ ಇಲ್ಲಿ ಪ್ಲಸ್ ಪಾಯಿಂಟ್ ನಮಗೆ ಈ ವಾಲ್ ಕೂಡ TV ಕ್ಯಾಬಿನೆಟ್ ಮಾಡಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಇಲ್ಲಿ. ಹಾಗೆ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ, ಆಮೇಲೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ, ಬಿಗ್ ವಿಂಡೋ, ಡ್ರೆಸ್ಸಿಂಗ್ ಟೇಬಲ್ಲು, ಸ್ಲೈಡಿಂಗ್ ವಾರ್ಡ್ರೋಬರ್ಗಳು, ಕಿಂಗ್ ಸೈಜ್ ಕಾಟು ಈಸಿಯಾಗಿ ಹಾಕ್ಕೋಬೋದು. ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಹ್ಯಾಂಡಲ್ಗಳೆಲ್ಲ ಕ್ವಾಲಿಟಿ, ಗ್ರಾಫ್ ಕ್ವಾಲಿಟಿದು. ಇಲ್ಲಿ ಕೂಡ ನಾವು 2 ಚೇರ್ ಹಾಕ್ಕೊಂಡು ಕೂತ್ಕೋಬೋದು. ಇದು ಅಪಾರ್ಟ್ಮೆಂಟ್ ದೊಡ್ಡದು ಬಂದಿದೆ, ಬ್ರಿಗೇಡ್ 7 ಗಾರ್ಡನ್ಸ್ ಅಂತ ಅಲ್ಲಿರುವಂಥ ಮನೆ ಇದಾಗಿರುತ್ತೆ. ಈ ಲೇಔಟಲ್ಲಿ ಸದ್ಯಕ್ಕೆ ಇದೊಂದೇ ಮನೆ ಇರೋದು, ಯಾರಿಗುಂಟು ಯಾರಿಗಿಲ್ಲ. ಅಂದ ಹಾಗೆ ಈ ಬೆಡ್ರೂಮ್ನ ಒಂದು ಬಾತ್ರೂಮ್ ಏನಿದೆಯಲ್ಲ ವಿಶಾಲವಾಗಿದೆ. ಎಲ್ಲ ಬಾತ್ರೂಮ್ ಕಂಪೇರ್ ಮಾಡಿದರೆ ಈ ಬಾತ್ರೂಮ್ ದೊಡ್ಡದಾದ ಜಾಗ ಹೊಂದಿದೆ. 2 ಪಾರ್ಟಿಷನ್ ಮಾಡಿದ್ದಾರೆ, ಡ್ರೈ ಆ್ಯಂಡ್ ವೆಟ್ಟು. ಆ ಕಡೆ ವೆಟ್ ಮಾಡಿಕೊಂಡ್ರೆ ಈ ಕಡೆ ಡ್ರೈ ಮಾಡ್ಕೋಬೋದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಎಸ್ಪೆಷಲಿ ಇಷ್ಟ ಆಯಿತು ಇಷ್ಟು ದೊಡ್ಡ ಬಾತ್ರೂಮ್ ಕೊಟ್ಟಿರೋದಕ್ಕೆ. ನೋಡ್ತಾಯಿದ್ದೀರಾ ಪಾರ್ಟಿಷನ್.
ಯಾಕೆಂದರೆ ಇಲ್ಲಿ ಪವರ್ ಜೆಟ್ ಎಲ್ಲ ಮಾಡಿಸ್ಕೋಬೋದು, ಡೌಟ್ ಇಲ್ಲ. ಈ ಬಾತ್ರೂಮಿಂದ ನಿಂತ್ಕೊಂಡು ನೋಡಿದರೆ ರೂಮ್ನ ಒಂದು ನೋಟ ಈ ಥರ ಇರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಈ ರೂಮ್ ಮಾತ್ರ. ಇಷ್ಟೇ. ಓಕೆ, ಇದರ ಆಪೋಸಿಟ್ಟು ಇನ್ನೊಂದು ರೂಮ್ ಇದೆ. ಇದು 4ನೇ ಬೆಡ್ರೂಮ್ ಆಗಿರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಬರುತ್ತೆ. ಅದೇ ಕೆಳಗಡೆ ನೋಡಿದ್ರಲ್ವ ಅದೇ ಥರ ಪ್ಯಾಟ್ರನ್ ಮಾತ್ರ ವುಡ್ ವರ್ಕ್ ಚೇಂಜ್ ಇರುತ್ತೆ ಅಷ್ಟೇ. ಇಲ್ಲೊಂದು ಸ್ವಲ್ಪ POP ಎಳೆದಿದ್ದಾರೆ, ಗ್ರೀನ್ ಕಲರ್ ಹೈಲೈಟಿಂಗ್ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಈ ಫ್ಲೋರ್ ಮಾತ್ರ ಸೂಪರಾಗಿ ಬಂದಿದೆ. ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು. ಈ ಪ್ಯಾಟ್ರನ್ ಇಷ್ಟ ಆಯಿತು. ನ್ಯಾಚುರಲ್ ವುಡನ್ ಪ್ಯಾಟ್ರನ್ ಸೂಪರಾಗಿ ಬಂದಿದೆ. ಇಂಟೀರಿಯರ್ ಚೆನ್ನಾಗಿ ಬಂದಿದೆ, ಡೌಟ್ ಇಲ್ಲ. ಇದ್ರ ಹಿಂದ್ಗಡೆ ಸೇಮ್ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಅದಕ್ಕಿಂತ ಮುಂಚೆ ಡ್ರೆಸ್ಸಿಂಗ್ ಟೇಬಲ್ಲು ನೋಡ್ತಾ ಇದ್ದೀರ. ಬಾತ್ರೂಮ್ ಕೂಡ ಸ್ಪೇಷಿಯಸ್, ತುಂಬ ಸ್ಪೇಸ್ ಇದೆ. ಓಕೆ ಗೆಳೆಯರೆ, ಇದು ಆಲ್ಮೋಸ್ಟ್ ಇಷ್ಟು ಈ ಫ್ಲೋರಲ್ಲಿ ಇರುವಂಥದ್ದು. ನೆಕ್ಸ್ಟ್ ಫ್ಲೋರ್ ಅಂದರೆ ಟಾಪ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ನ್ಯಾಚುರಲ್ ಲೈಟಿಂಗ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅಂತಂದರೆ ಇದು ಹೆಡ್ರೂಮ್ ಥರನೇ ಮಾಡಿಬಿಟ್ಟಿದ್ದಾರೆ. ಲೆಫ್ಟ್ ಮತ್ತು ರೈಟ್ ಎರಡು ಸೈಡು UPVC ವಿಂಡೋನ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ನಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಲಿಕ್ವಿಡ್ ಐಟಮ್ ಇಟ್ಕೊಳ್ಳೋದಕ್ಕೆ ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು. ಆಮೇಲೆ ಸೇಫ್ಟಿ ವೈಸ್ MS ಗೇಟ್ ಕೊಟ್ಟಿದ್ದಾರೆ. ಅದಕ್ಕೆ 2 ಚಿಲ್ಕಗಳನ್ನು ಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ನೋಟ ಸಿಗುತ್ತೆ ನೋಡೋದಕ್ಕೆ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಏನು ಕೊಟ್ಟಿದ್ದಾರಲ್ವ, ನಿಮಗೆ ಇಲ್ಲಿ ಬೇಡ ಬೇರೆ ಐಟಮ್ ಇಟ್ಕೊತೀನಿ ಇನ್ನೊಂದು ಬೇಕಂದರೆ ಇಲ್ಲಿ ಬೇಕಾದ್ರೆ ಇಟ್ಕೋಬೋದು. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು ಅಥವಾ ಸಾಫ್ಟ್ನರು ಇರುತ್ತಲ್ವ, ಆ ಥರ ಇಟ್ಕೋಬೋದು. ಇಲ್ಲಿ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಪರ್ಗೋಲಾ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ. 2 ಪಾರ್ಟೇಷನ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲೊಂದು, ರೈಟ್ ಸೈಡಲ್ಲೊಂದು. ನಾನು ಫಸ್ಟ್ ನಿಮಗೆ ರೈಟ್ ಸೈಡಲ್ಲಿ ತೋರಿಸ್ಕೊಡ್ತೀನಿ. ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಮಾಡಿದ್ದಾರೆ. ಆಪೋಸಿಟ್ ಕಾಣಿಸ್ತಾ ಇರೋದು ತೋರಹಳ್ಳಿ ಫಾರೆಸ್ಟು. ಆಲ್ರೆಡಿ ನಮಗೆ ಸೋಲಾರ್ಗೆ ಅಂತಲೇ ಸಪ್ರೇಟಾಗಿ ಒಂದು ಟ್ಯಾಂಕ್ ಇನ್ಸ್ಟಾಲ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಇನ್ನೊಂದು ಸಂಪಿಂದ ಬರುವಂತಹ ನೀರು ಬರೋದಕ್ಕೆ ಹಾಕ್ಕೊಟ್ಟಿದ್ದಾರೆ. ಸೂಪರ್ ಅಲ್ವಾ? ಕೇಬಲ್ ವರ್ಕ್ ಎಲ್ಲ ಆಗಿದೆ. ಇಲ್ಲಿ ಹತ್ತಿರ ಏನಿದೆ ಅಂದರೆ ಇದು ಬ್ರಿಗೇಡ್ 7 ಗಾರ್ಡನ್ಸ್ ಅಪಾರ್ಟ್ಮೆಂಟ್ ಏನಿದೆಯಲ್ಲ, ಇದ್ರ ಪಕ್ಕದಲ್ಲೇ ಬರುವಂತಹ ಬಿಲ್ಡಿಂಗ್ ಇದು. ಇದು ಫ್ಯೂಚರಲ್ಲಿ ಬೇಕಾದ್ರೆ ಮಂಗಳೂರು ರೂಫಿಂಗ್ ಹಾಕ್ಕೊಂಡ್ರೆ ರಸ್ತೆ ಸೈಡ್ ಇರೋದ್ರಿಂದ ವ್ಯೂ ಚೆನ್ನಾಗಿರುತ್ತೆ. ಇದು ಈ ಕಡೆ ಪೋರ್ಷನ್ ಆಯಿತು. ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಹೇಳಿದ್ನಲ್ಲ. ನನ್ನ ಎದುರುಗಡೆಗೆ ಕಾಣಿಸ್ತಾ ಇರೋದು ಪ್ರಾರ್ಥನಾ ಸ್ಕೂಲು ಇದಾಗಿರುತ್ತೆ. ಎಡಗಡೆಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲನ್ನ ಹಾಕ್ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ. ಇದು NPS ಸ್ಕೂಲು. ಗ್ರೀನ್ ಮ್ಯಾಟ್ ಏನು ಕಾಣಿಸ್ತಿದೆಯಲ್ಲ, NPS ಸ್ಕೂಲ್ ಇದು. ಅಲ್ಲಿ JCB ಕೆಲಸ ನಡೀತಾ ಇದೆ, ಶಬ್ದ ಬರ್ತಾ ಇರ್ಬೋದು, ಕ್ಷಮೆ ಇರಲಿ. ಸ್ಕೂಲ್ ಪಕ್ಕನೇ ಕಣ್ರಿ, ಮಕ್ಕಳಿಗೋಸ್ಕರ ಚೆನ್ನಾಗಿದೆ. ಈ ಬಿಲ್ಡಿಂಗು ಕಾರ್ನರ್ ಬಿಲ್ಡಿಂಗು ನಾನು ವೀಡಿಯೋ ಮಾಡಿರೋದು. ಓಕೆ, ಎಲ್ಲ ಆಲ್ಮೋಸ್ಟ್ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಡೀಟೇಲ್ಸ್ ಹೇಳ್ತೀನಿ ಇನ್ನೊಂದು ಸಲ. ಬನಶಂಕರಿ 6 ಸ್ಟೇಜು ಫಸ್ಟ್ ಬ್ಲಾಕು, ಪ್ರಾರ್ಥನಾ ಮತ್ತು NPS ಸ್ಕೂಲ್ ಪಕ್ಕದಲ್ಲಿ, ಅಥವಾ ಬ್ರಿಗೇಡ್ 7 ಗಾರ್ಡನ್ಸ್ ಏನಿದೆಯಲ್ಲ, ಈ ಬಿಲ್ಡಿಂಗು ಅಂದರೆ ಅಪಾರ್ಟ್ಮೆಂಟ್ ಹತ್ರ ಬರುತ್ತೆ. ಸೌತ್ ಗೇಟು, ಈಸ್ಟ್ ಮೇನ್ ಡೋರು, 20/30 BDA ಡೂಪ್ಲೆಕ್ಸ್ ಮನೆ, 4 ಬೆಡ್ರೂಮ್ ಇರುತ್ತೆ. ಆಸ್ಕಿಂಗ್ ಪ್ರೈಸು 1,60 lakhs, 1,60,00,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಈ ಮನೆ ನೋಡಬೇಕಂದಲ್ಲಿ ದಯವಿಟ್ಟು ನಾನು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇನ್ನು ಹೆಚ್ಚಿನ ವೀಡಿಯೋಗಳು ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೋಬೇಕಂತಾರೋ ಅವ್ರಿಗೆ ಬೇಕಾದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.